ಪ್ಲಾನ್ಸ್ ಅನ್ನು ಮಾಡ್ಕೊಳ್ಬೇಕಾಗಿದೆ ಅಡುಗೆಗೆ. ಯಾವುದೇ ಹಬ್ಬಕ್ಕಾದ್ರೂ ಪ್ರಿಪ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋ ಹಬ್ಬದ ಪೂರ್ತಿ ಸಿದ್ಧತೆನ ನಾನು ಯಾವ ತರ ಮಾಡ್ಕೊಂಡಿದ್ದೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ಇದು ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೂ ಒಂದು ರೀತಿ ಮೋಟಿವೇಶನ್ ಅಂತ ಕೊಡುತ್ತೆ. ಖಂಡಿತವಾಗ್ಲೂ ನೆಕ್ಸ್ಟ್ ನಿಮ್ಮ ಮನೆಗಳಲ್ಲಿ ಹಬ್ಬಗಳು ಅಥವಾ ಪೂಜೆಗಳು ಮಾಡಬೇಕಾದ್ರೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸುಮಾರಷ್ಟು ಟಿಪ್ಸ್ ನ ಇನ್ಕ್ಲೂಡ್ ಮಾಡಿದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಿಮ್ಗೆ ಈ ರೀತಿ ಕಂಟೆಂಟ್ ಏನಾದ್ರು ಇಷ್ಟ ಆದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಯೂಶುವಲಿ ನಮ್ಮ ಮನೇಲಿ ಏನೇ ವಿಶೇಷ ಪೂಜೆಗಳು ಹಬ್ಬಗಳು ಮಾಡಿದಾಗ ಕಂಪಲ್ಸರಿ ಟೆರೆಸ್ ಇರ್ಬೋದು, ಮನೆಯ ಎಂಟ್ರೆನ್ಸ್ ಇಲ್ಲಿ ಏನು ಕಾಣಿಸ್ತಿದೆ ಈ ಏರಿಯಾನ ಪೂರ್ತಿ ಪೈಪಲ್ಲಿ ನೀರನ್ನ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಸ್ತೀವಿ. ಸೊ ಈ ತರ ಎಂಟ್ರಿ ವೇನ ಕ್ಲೀನ್ ಮಾಡಬೇಕಾದ್ರೆ ಪಾರ್ಕಿಂಗ್ ಏರಿಯಾನ ಕೂಡ ತರೋಗಿ ಕ್ಲೀನ್ ಮಾಡಿಸ್ಕೊತೀವಿ. ಸೊ ಮನೆ ಮುಂದೆ ಎಲ್ಲ ತುಂಬಾ ಜಾಸ್ತಿ ನೀರನ್ನ ಹಾಕಿ ತೊಳೆಯೋದ್ರಿಂದ ಮ್ಯಾಟ್ಸ್ ಎಲ್ಲ ಸ್ವಲ್ಪ ವೆಟ್ಟಾಗಿರುತ್ತೆ. ಕಂಪಲ್ಸರಿ ಹಬ್ಬದ ಮುಂಚಿನ ದಿವಸನೇ ಈ ತರ ಮ್ಯಾಟ್ಸ್ ಎಲ್ಲ ಕೂಡ ಚೇಂಜ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಿಪ್ರೇಷನ್ಸ್ಗೆ ಸಂಬಂಧಪಟ್ಟಂಗೆ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದು ಅದರ ಕಂಟಿನ್ಯೂಷನ್ ಅಂತಾನೆ ಹೇಳ್ಬೋದು. ಹಬ್ಬದ ದಿನ ಒಗೆಯುವಂಥ ಬಟ್ಟೆಗಳು ಎಲ್ಲ ಕಡೆ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಅನ್ನೋದ್ರಿಂದ ಎಲ್ಲ ಬಟ್ಟೆಗಳನ್ನ ವಾಶ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಮೋಡ ಇದ್ರೂ ಕೂಡ ಎಲ್ಲ ಬಟ್ಟೆಗಳನ್ನ ನೀಟಾಗಿ ವಾಶ್ ಮಾಡಿ ಹಾಕಿದೀವಿ. ನೆಕ್ಸ್ಟ್ ಇದೆಲ್ಲ ಮುಗಿಸ್ತಾ ಇದ್ದಂಗೆ ಕೆಲವೊಂದು ರಿಟರ್ನ್ ಗಿಫ್ಟ್ಸ್ ಪ್ರಿಪ್ರೇಷನ್ಸ್ ಅನ್ನೋದು ಇದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರೀಲ್ ಕೂಡ ಪೋಸ್ಟ್ ಮಾಡಿದ್ದೀನಿ. ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ನೋಡಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಬೆಳಗಿನ ನನ್ನ ರೊಟೀನ ನೀವು ನೋಡಿದ್ರಿ. ಜಸ್ಟ್ ನಾನು ಸಿಂಪಲ್ ಆಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ. ಸೊ ಈಗ ಕಂಟಿನ್ಯೂಷನ್ ಅಂತಲೇ ಹೇಳ್ಬೋದು. ನಾಳೆನೇ ಹಬ್ಬ ಆಗಿರೋದ್ರಿಂದ ಕೆಲವೊಂದು ಪ್ರೀ ಪ್ಲಾನ್ಸ್ ಅನ್ನೋದು ಮಾಡ್ಕೊಳ್ಬೇಕಾಗಿದೆ. ಅಡುಗೆಗಿರ್ಬೋದು, ಮತ್ತು ಪೂಜೆ ರೂಮಲ್ಲಿರ್ಬೋದು, ಮತ್ತು ದೇವಿಗೆ ಸ್ಯಾರಿ ನೆರಿಗೆ ಮಾಡಿಸುವಂಥದ್ದು, ಅದು ಸ್ವಲ್ಪ ಪ್ರಿಪ್ರೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಈಗ ಮಾಡ್ಕೊಳ್ಬೇಕು. ಸೊ ಒನ್ಸ್ ನಾನು ಫ್ರೆಶ್ ಆಗಿದ್ದೀನಿ, ಈಗ ಪೂಜಾ ರೂಮ್ನ ಸಿಂಪಲ್ ಆಗಿ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ಈಗಾಗಲೇ ನಾನು ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಪೂಜಾ ವಸ್ತುಗಳನ್ನೆಲ್ಲ ಒಂದ್ಸತಿ ವಾಶ್ ಮಾಡಿಕೊಂಡು ಇವತ್ತೇ ನಾನು ನಮ್ಮ ಮನೆ ದೇವರ ಕಲಶ ಎಲ್ಲಾನು ಪೂಜಿಸಿಟ್ಬಿಡ್ತೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಏನೇನಿರುತ್ತೆ ಕಲಶ ಸ್ಥಾಪನೆ ಮಾಡುವಂಥದ್ದು ಅದೆಲ್ಲ ಮಾಡ್ಕೊಳ್ತೀನಿ. ಈಗ ಏನೇನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ಒಂದು ಕಡೆ ಮಳೆ ಬೀಳ್ತಾ ಇದೆ, ಇನ್ನೊಂದು ಕಡೆ ನನ್ನ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಆಲ್ಮೋಸ್ಟ್ ಲಿವಿಂಗ್ ಏರಿಯಾ ಎಲ್ಲ ಕೂಡ ಅರೇಂಜ್ ಮಾಡ್ಕೊಂಡಿದ್ದೀನಿ, ಅಂದರೆ ರೀಸೆಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡೇ ಇರ್ತೀರಾ. ಆಲ್ಮೋಸ್ಟ್ ಪೂಜಾ ರೂಮ್ ಎಲ್ಲಾನು ನೀಟಾಗೇ ಇದೆ. ಈಗ ಪೂಜಾ ವಸ್ತುಗಳು ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಬೇಕು. ಏನಪ್ಪ ಪೂಜಾ ರೂಮಲ್ಲಿ ಬಾಕ್ಸ್ ಅಂತ ನೋಡ್ತಿದ್ದೀರಾ, ಅದನ್ನು ತೋರಿಸ್ತೀನಿ. ಸೊ ಫ್ಲವರ್ಸ್ ಕೂಡ ಈಗಾಗಲೇ ಸ್ವಲ್ಪ ತಂದಿಟ್ಕೊಂಡಿದ್ದೀನಿ. ಮಳೆನೂ ಜೋರಾಗೆ ಬೀಳ್ತಾ ಇದೆ. ಆಲ್ಮೋಸ್ಟ್ ಬೆಳಗಿನ ತಿಂಡಿ ಮತ್ತು ಕಿಚನ್ ಕ್ಲೀನಿಂಗ್ಗೆ ಸ್ವಲ್ಪ ಮೇಲೆ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸತಿ ಕ್ಯಾಬಿನೆಟ್ಸ್ ಎಲ್ಲ ಔಷಧಿ ವೈಟ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಹೂರ್ಣನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಹಬ್ಬಕ್ಕೆ ಒಬ್ಬಟ್ಟು ಮಾಡಬೇಕು ಅಂದರೆ ಹೂರ್ಣ ಪ್ರೊಸೆಸ್ ಸ್ವಲ್ಪ ಲಾಂಗ್ ಟೈಮ್ ಅನ್ಸುತ್ತೆ ಅಲ್ವಾ, ಹಾಗಾಗಿ ಇವತ್ತೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಮುಂಚೆ ಎಲ್ಲ ನನಗೆ ಅಮ್ಮ ಇರ್ಬೋದು ಮತ್ತು ನಮ್ಮ ಆಂಟಿ ಅವರೆಲ್ಲ ಬರ್ತಿದ್ರು. ಬಟ್ ಈ ಬಾರಿ ಅವ್ರು ಸ್ವಲ್ಪ ಡೌಟಲ್ಲಿದ್ದಾರೆ, ಬರ್ತಾರೋ ಏನೋ ಕನ್ಫ್ಯೂಷನ್ಸ್ ಇದೆ. ಹಂಗಾಗಿ ಹಬ್ಬದ ದಿನ ಒಬ್ಬಳೆ ಪರದಾಡೋದಕ್ಕಿಂತ ಸ್ವಲ್ಪ ಪ್ರೀ ಪ್ಲಾನ್ ಆಗಿದ್ರೆ ಬೆಟರ್ ಅನ್ನೋದ್ರಿಂದ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಯೂಶುವಲಿ ನಾನು ನೈಟಲ್ಲೇ ಸ್ಯಾರಿ ಡ್ರಾಫಿಂಗ್ ಎಲ್ಲ ಮಾಡಿಡ್ತಿದ್ದೆ. ಅದರಲ್ಲೂ ಕೂಡ ಇವತ್ತಿನ ದಿನ ಸಂಜೆನೆ ನಾನು ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು. ಸೊ ಅಂದರೆ ಫಂಕ್ಷನ್ ಇನ್ ದ ಸೆನ್ಸ್ ಒಂದು ಮದುವೆ ಕೂಡ ಅಟೆಂಡ್ ಮಾಡಬೇಕು. 6 o'clock ಅಷ್ಟರಲ್ಲಿ ನಾನು ಈ ಕೆಲಸಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮದುವೆಗೆ ಹೋಗಿ ಬಂದು ಆಮೇಲೆ ನಾವು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಅದನ್ನ ಕಂಟಿನ್ಯೂ ಮಾಡೋಕ್ಕೆ ಸರಿ ಹೋಗುತ್ತೆ ಅನ್ನೋದ್ರಿಂದ ಸೊ ಈಗ ಹೂರ್ಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೂರ್ಣನ ಕೆಲವೊಬ್ರು ತೊಗರಿ ಬೇಳೆಯಲ್ಲಿ ಮಾಡ್ತಾರೆ, ಕೆಲವೊಬ್ರು ಕಡಲೆ ಬೇಳೆಯಲ್ಲಿ ಮಾಡ್ತಾರೆ. ನೀವು ಯಾವ ಬೇಳೆಯಲ್ಲಿ ಮಾಡ್ತೀರಾ ಕಮೆಂಟ್ ಮಾಡಿ. ವಿಡಿಯೋ ಪೂರ್ತಿ ಡೈರೆಕ್ಟಾಗಿ ಮಾತಾಡಬೇಕು ಅಂತ ಅನಿಸುತ್ತೆ, ಬಟ್ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಅವರ್ ಗಟ್ಟಲೆ ಇರುವಂಥ ವಿಡಿಯೋನ ಒಂದು 20 minutes ಫಾರ್ವರ್ಡ್ ಮಾಡಿ ಸ್ಕಿಪ್ ಮಾಡಿ ಶೇರ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಅಲ್ಲಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಬೇಳೆನ ಒಂದು ಕಡೆ ಬೇಯಿಸೋಕ್ಕಿಟ್ಟು ಇನ್ನೊಂದು ಕಡೆ ಪೂಜಾ ರೂಮ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಳೆ ಬೇಯ್ತಾ ಇದ್ದಂಗೆ ಒಟ್ಟಿಗೆ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರಿಂದ ಯಾವುದೇ ಕೆಲಸನ ಸ್ಟಾರ್ಟ್ ಮಾಡಿದ್ರೂ ಕೂಡ ನಾವು ಯಾವ ಮೆಥಡಲ್ಲಿ ಮಾಡ್ತೀವಿ ಅನ್ನೋದು ಅದು ಈಸಿ ಆಗುತ್ತಾ ಕಷ್ಟ ಆಗುತ್ತಾ ಅನ್ನೋದು ಡಿಪೆಂಡ್ ಆಗುತ್ತೆ.
ಅದರಲ್ಲೂ ತುಂಬಾ ಗಜಿಬಿಜಿಯಾಗಿ ತುಂಬಾ ಸ್ಟ್ರೆಸ್ಫುಲ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಈಸಿ ವೇಯಲ್ಲಿ ಸ್ವಲ್ಪ ನಿಧಾನವಾಗಿ ಪೀಸ್ಫುಲ್ ಆಗಿ ಮಾಡ್ಕೊಳ್ಳೋಕೆ ನಾನು ತುಂಬಾ ಇಷ್ಟಪಡ್ತೀನಿ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಮಾತಾಡಿರುವಂತದ್ದು ವಾಯ್ಸ್ ಸ್ವಲ್ಪ ಲೋ ಇರೋದ್ರಿಂದ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಬುಧವಾರದ ದಿನ ನಾನು ಎಲ್ಲಾ ರೀತಿಯ ತಿಂಡಿಗಳನ್ನ ಮಾಡಿಟ್ಕೊಂಡಿದ್ದೆ. ಈ ವಿಡಿಯೋ ಶೂಟ್ ಮಾಡ್ತಾ ಇರೋಂಥದ್ದು ಗುರುವಾರದ ದಿನ. ಈ ಬಾರಿ ಹಬ್ಬಕ್ಕೆ ನೀವು ಏನೇನು ತಿಂಡಿಗಳನ್ನ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಟೇಸ್ಟಿಯಾಗಿ ಬಂದಿದೆ ಎಲ್ಲನೂ. ಸೊ ನಾನು ಈಗಾಗಲೇ ಕೆಲವೊಂದನ್ನೆಲ್ಲ ಬಾಕ್ಸಿಗೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆರಡು ಏನಂದರೆ ದೇವರಿಗೆ ನೈವೇದ್ಯಕ್ಕೆ ಇಡುವಂಥದ್ದನ್ನು ನಾನು ಈ ಥರ ಬಾಕ್ಸಿಗೆ ಮೊದಲೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀನಿ. ಯಾಕಂದರೆ ಮಕ್ಕಳೆಲ್ಲ ಇರೋದ್ರಿಂದ ಸೊ ವೆಯ್ಟ್ ಮಾಡಲ್ಲ ಹಬ್ಬ ಮುಗಿಯೋವರೆಗೂ ಅಲ್ವಾ. ಸೊ ಹಂಗಾಗಿ ಫಸ್ಟ್ ಮಾಡಿರೋವಂಥದ್ದು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ಅಂದ್ರೆ ಲಡ್ಡು ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಡ್ರೈ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಅಲ್ವಾ. ಬುಧವಾರ ದಿನ ಸಂಜೆ ನಾನು ಎಲ್ಲದನ್ನ ಪೂಜಾ ರೂಮಲ್ಲಿ ಇಟ್ಟಿದ್ದೆ. ಗುರುವಾರ ದಿನ ಈಗ ಪೂಜಾ ರೂಮ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆನೆ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ನೀಟಾಗಿ ಬಾಕ್ಸ್ಗಳಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಪೂಜಾ ರೂಮ್ ಡೀಪ್ ಕ್ಲೀನ್ ಕೂಡ ಈಗಾಗಲೇ ನಾನು ಅಮಾವಾಸ್ಯೆ ದಿವಸನೇ ಮಾಡ್ಕೊಂಡಿದ್ದೆ. ಈಗ ಜಸ್ಟ್ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡಿಕೊಂಡು ಆ ಕಟ್ಟೆನ ನೀಟಾಗಿ ವೈಪ್ ಮಾಡ್ಕೊಂಡ್ರೆ ಸಾಕು. ನಾ ಯಾವಾಗಲೂ ಹೇಳ್ದಂಗೆ ಪೂಜಾ ವಸ್ತುಗಳನ್ನ ನಾನು ಯಾವ ತರ ಕ್ಲೀನ್ ಮಾಡ್ತೀನಿ ಅಂತ ರೀಸೆಂಟ್ ಆಗಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಆ ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದ್ದೀರಾ, ಲಾಸ್ಟ್ ವಿಡಿಯೋದಲ್ಲೇ ಕಮೆಂಟ್ ಮಾಡಿದ್ದೀರಾ. ಆ ಒಂದು DIY ನಾವು ಕೂಡ ಟ್ರೈ ಮಾಡಿದ್ವಿ, ತುಂಬಾ ಎಕ್ಸಲೆಂಟ್ ಆಗಿ ವರ್ಕ್ ಆಯ್ತು, ತುಂಬಾನೇ ಥ್ಯಾಂಕ್ಸ್ ಅಂತ. ಸೊ ಈ ತರ ನಿಮ್ಮ ಸಪೋರ್ಟ್ನ ಕೊಡ್ತಾ ಇದ್ರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ರೆ ನನಗೂ ಕೂಡ ನಿಮ್ಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ. ಅದೇ ರೀತಿ ವಿಡಿಯೋಸ್ನ ಶೇರ್ ಮಾಡ್ತೀನಿ. ಹಬ್ಬಗಳ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸಗಳನ್ನೋದು ಇರುತ್ತೆ. ಹಂಗಾಗಿ ಕೆಲಸಗಳು ಮಾಡಬೇಕಾದ್ರೆ ಬೋರ್ ಆಗಬಾರ್ದು ಅನ್ನೋದಾದ್ರೆ ಸೈಲೆಂಟ್ ಮ್ಯೂಸಿಕ್ ಇರ್ಬೋದು, ನಮ್ಗೆ ಇಷ್ಟ ಆಗೋವಂಥ ಹಾಡುಗಳು ಅಥವಾ ನಮ್ಗೆ ಇಷ್ಟ ಆಗೋರ ಜೊತೆ ಮಾತಾಡ್ತಾ ನಮ್ಗೆ ಇಷ್ಟ ಆಗೋರ ವಿಡಿಯೋಸ್ನ ನೋಡ್ತಾ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಿರ್ತೀನಿ. ಈ ಬಾರಿ ತಾಮ್ರ ಹಿತ್ತಾಳ ಪಾತ್ರೆಗಳ ಏನಿಲ್ಲಿ ತೋರಿಸ್ತಾ ಇದ್ದೀನಿ, ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನಾನು ಹುಣಸೆಹಣ್ಣಿನ ಪೇಸ್ಟ್ ಎಲ್ಲ ಯೂಸ್ ಮಾಡಲಿಲ್ಲ. ಜಸ್ಟ್ ಸಬೀನಾನ ಮಾತ್ರನೇ ಯೂಸ್ ಮಾಡಿದೆ. ರೀಸೆಂಟ್ 1 ವೀಕ್ ಬ್ಯಾಕೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದರಿಂದ ಜಸ್ಟ್ ಸಬೀನಾದಿಂದನೇ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಕ್ಲೀನ್ ಆಗ್ತಿದ್ದಂಗೆ ಆಲ್ಮೋಸ್ಟ್ ಬೇಳೆ ಕೂಡ ಬೆಂದಿದೆ. ಇದು ಊರಿಂದ ತಂದಿರೋವಂಥದ್ದು, ಅಂದರೆ ನಾವೇ ಬೆಳೆದಿರೋವಂಥ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಹದವಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ನೀರನ್ನ ಪೂರ್ತಿಯಾಗಿ ಈ ಥರ ಬಗ್ಸಿಟ್ಕೊಂಡಿದ್ದೀನಿ. ಇದರಲ್ಲಿ ಈಗ ಬೆಲ್ಲ ಕೊಬ್ಬರಿ ಎಲ್ಲನೂ ಹಾಕಿ ಇಟ್ಕೋಬೇಕು. ರಸ ಮಾಡೋದಕ್ಕೆ ಸ್ವಲ್ಪ ಕಟ್ಟು ಮತ್ತು ಆ ಬೇಳೆನ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ 2 ತೆಂಗಿನಕಾಯಿಯಷ್ಟು ಕಾಯಿ ತುರಿನ ಹಾಕಿದ್ದೀನಿ, ಸ್ವಲ್ಪ ಏಲಕ್ಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ. ಬೆಲ್ಲ ಅದರಲ್ಲೂ ನಮ್ಮನೇಲಿ ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ತೀರಾ ಕಡಿಮೆ ಹಾಕಿದ್ದೀನಿ. 1 ಗ್ಲಾಸ್ ಬೇಳೆಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಬೆಲ್ಲದ ಪೌಡರ್ನ ಯೂಸ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಒಬ್ಬಟ್ಟು ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಪ್ರತ್ಯೇಕವಾಗಿ ನಾನೇನು ಹೇಳ್ಬೇಕಾಗಿಲ್ಲ. ಜಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ಒಬ್ಬಟ್ಟು ಟೇಸ್ಟ್ ಇನ್ಕ್ರೀಸ್ ಆಗಬೇಕು ಅಂದರೆ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗೋ ಥರ ಆಗಬೇಕು. ಸೊ ಆಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಒಂದು 5-10 ನಿಮಿಷ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಸಿಮ್ಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಆಲ್ಮೋಸ್ಟ್ ಪೂಜಾ ರೂಮ್ ಸ್ಲ್ಯಾಬ್ ಇರ್ಬೋದು, ಫ್ಲೋರ್ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ, ಪೂಜಾ ವಸ್ತುಗಳು ಕೂಡ ಕ್ಲೀನ್ ಆಗಿದೆ. ಇನ್ನು ಇದನ್ನು ಈಗ ಗ್ರೈಂಡರ್ಗೆ ಹಾಕಬೇಕು. ಈ ಗ್ರೈಂಡರ್ನ ತೋರಿಸ್ದಾಗ್ಲೂ ಕೂಡ ಇದರ ಲಿಂಕ್ ಕೊಡಿ, ಇದನ್ನ ಎಲ್ಲಿ ತಗೊಂಡ್ರಿ ಪ್ರತಿಯೊಂದನ್ನ ಕೇಳ್ತಾ ಇರ್ತೀರಾ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಗ್ರೈಂಡರ್ ರಿವ್ಯೂ ವಿಡಿಯೋನ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ 1 ಇಯರ್ ಬ್ಯಾಕ್. ಅದಕ್ಕೆ ಸಂಬಂಧಪಟ್ಟಿರುವಂತಹ ಲಿಂಕ್ನ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದು ಪ್ರೆಸ್ಟೀಜ್ ಅವ್ರದ್ದು ವರ್ಟಿಕಲ್ ವೆಟ್ ಗ್ರೈಂಡರ್. ಇನ್ನು ಹೂರ್ಣನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೆ, ನಮಗಲ್ಲದೆ ಇನ್ನು ಕೆಲವೊಬ್ರಿಗೆಲ್ಲ ಕೊಡೋ ಅಂಥದ್ದಿದೆ, ಮತ್ತು ಮನೆಗೆ ಊಟಕ್ಕೆ ಕೂಡ ಕೆಲವೊಬ್ರು ಬರ್ತಾರೆ. ಹಂಗಾಗಿ
ಮೇ ಬಿ ಆದರೆ ಅದನ್ನೆಲ್ಲ ಕಮ್ಮಿಂಗ್ ವಿಡಿಯೋಸಲ್ಲಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೂರ್ಣ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ಗ್ರೈಂಡರ್ನ ಕೂಡ ಒಂದ್ಸತಿ ವಾಶ್ ಮಾಡ್ಕೊಂಡ್ಬಿಟ್ರೆ ಈ ನೀರನ್ನ ಚೆಲ್ಲೋ ಅವಶ್ಯಕತೆ ಏನಿರಲ್ಲ, ರಸಮ್ ಮಾಡಿದಾಗ ಅದರಲ್ಲಿ ಹಾಕ್ಕೋಬೋದು. ಸೊ ಈ ಬಾಟಮ್ ಪಾಟ್ ಏನಿದೆ ಇದನ್ನು ನಾನು ಕಿಚನಲ್ಲಿ ಇಟ್ಕೊಳ್ಳಲ್ಲ, ಸ್ವಲ್ಪ ಜಾಸ್ತಿ ಸ್ಪೇಸೇ ಅಕ್ಯುಪೈ ಆಗುತ್ತೆ. ಹಂಗಾಗಿ ನೀಟಾಗಿ ವೈಪ್ ಮಾಡಿಬಿಟ್ಟು ಈ ಒಂದು ವೈರ್ನ ಕೂಡ ಈ ಥರ ಸುತ್ತಬಿಟ್ಟು ಒಂದು ಬಟ್ಟೆನ ಕವರ್ ಮಾಡಿಬಿಟ್ಟು ಸ್ಟೋರ್ ರೂಮಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದು ಪೂರ್ತಿ ತಣ್ಣಗಾಗಿದೆ. ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಹೂರ್ಣ ಅಂತೂ ಕರೆಕ್ಟ್ ಹದದಲ್ಲಿ ಬಂದಿದೆ. ಈ ಥರ ಹೂರ್ಣನ ಫ್ರಿಜ್ಜಲ್ಲಿ ಇಡುವಾಗ ಆದಷ್ಟು ಬಿಸಿ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಪೂರ್ತಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಇನ್ನು ಆಗಲೇ ಹೇಳ್ದಂಗೆ ಈವ್ನಿಂಗ್ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು. ಹಂಗಾಗಿ ಕಿಚನ್ನ ಇವಾಗಲೇ ನಾನು ಕ್ಲೀನ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ನಾರ್ಮಲ್ ಡೇಸಲ್ಲಾದರೆ ನೈಟಲ್ಲಿ ಡಿನ್ನರ್ ಎಲ್ಲ ಆದಮೇಲೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಿದ್ದೆ. ಬಟ್ ಇವಾಗ ನಾನು ಈವ್ನಿಂಗ್ ಫಂಕ್ಷನ್ಗೆ ಹೋಗೋ ಕಾರಣ ಆಲ್ಮೋಸ್ಟ್ ಒಂದು 3 ಗಂಟೆ ಟೈಮ್ಗೇನೋ ನಾನು ಕಿಚನ್ ಎಲ್ಲ ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡೀಪ್ ಕ್ಲೀನಿಂಗ್ ಇನ್ ದ ಸೆನ್ಸ್ ಈ ಥರ ಸ್ಟವ್ ಇರ್ಬೋದು, ಆ ವಾಲ್ಸ್ ಎಲ್ಲ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬಕ್ಕೆ ಹೆಂಗೂ ಡೀಪ್ ಕ್ಲೀನ್ ಮಾಡಿದ್ದೆ, ಆ ವಿಡಿಯೋನ ನೀವು ನೋಡೇ ಇರ್ತೀರಾ. ಅದರಲ್ಲೂ ಈ ಪಾಟ್ ಸ್ಟ್ಯಾಂಡ್ ಏನಿದೆ ಸ್ಟವ್ ಮೇಲೆ ಇಡೋವಂಥದ್ದನ್ನು ನಾನು ಯಾವಾಗಲೂ ವಾಶ್ ಮಾಡಲ್ಲ. ಸೊ ವೀಕ್ಲಿ ಒನ್ಸ್ ಮಾತ್ರನೇ ವಾಶ್ ಮಾಡ್ತೀನಿ. ಅಂದರೆ ಜಸ್ಟ್ ಈಸಿಯಾಗಿ ವೆಟ್ ಕ್ಲಾತಿಂದಾನೇ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಕೊಳೆ ಆಯಿತು ಅಂದಾಗ ಮಾತ್ರನೇ ವಾಶ್ ಮಾಡ್ತೀನಿ. ಬಟ್ ವೀಕ್ಲಿ ಒನ್ಸ್ ಕಂಪಲ್ಸರಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಕೌಂಟರ್ ಎಲ್ಲ ಒರೆಸಿದ್ದಾಯಿತು. ಈಗ ಬಟ್ಟೆನ ನೀಟಾಗಿ ಒಂದ್ಸತಿ ಇಂಟ್ಕೊಂಡು ಸೈಡ್ಗೆ ಇಟ್ಕೊಳ್ತೀನಿ. ಇನ್ನು ಈ ಪಾಟ್ ಸ್ಟ್ಯಾಂಡ್ಸ್ನ ವಾಶ್ ಮಾಡೋಕ್ಕೂ ಡಿಟರ್ಜೆಂಟ್ಸ್ ಏನು ಅವಶ್ಯಕತೆ ಇಲ್ಲ. ನಾರ್ಮಲ್ ಜಸ್ಟ್ ಸ್ಕ್ರಬ್ಬರಿಂದಲೇ ಸ್ಕ್ರಬ್ ಮಾಡಿ ಈ ಥರ ನೀರಲ್ಲಿ ತೊಳೆದಿಟ್ಕೊಂಡ್ರೆ ಆಯಿತು. ಕೆಮಿಕಲ್ಸ್ ಇರೋಂತಹ ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ಬೇಗನೆ ರಸ್ಟ್ ಅನ್ನೋದು ಫಾರ್ಮ್ ಆಗುತ್ತೆ. ಹಂಗಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಇನ್ನು ಅದೇ ಬಟ್ಟೆನ ನೀಟಾಗಿ ಒಂದ್ಸತಿ ತೊಳ್ಕೊಂಡು ಈ ಡೌನ್ ಕ್ಯಾಬಿನೆಟ್ಸ್ ಏನಿದೆ ಮಕ್ಕಳೆಲ್ಲ ಟಚ್ ಮಾಡ್ತಿರ್ತಾರೆ. ಸೊ ಮಾರ್ಕ್ಸ್ ಎಲ್ಲ ಆಗಿರುತ್ತೆ ಹೋಲ್ಡಿಂಗ್ ಪೊಸಿಷನ್ ಹತ್ರ. ಸೊ ಹಂಗಾಗಿ ಅದನ್ನೆಲ್ಲ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಇದೆಲ್ಲ ಲ್ಯಾಮಿನೇಟೆಡ್ ಶೀಟ್ಸ್ ಆಗಿರೋದ್ರಿಂದ ವೆಟ್ ಕ್ಲಾತಿಂದ ನೀಟಾಗಿ ಒಂದ್ಸತಿ ಒರೆಸ್ಕೊಂಡ್ರೆ ಸಾಕು. ಅಂದರೆ ವೆಟ್ ಕ್ಲಾತ್ ಇನ್ ದ ಸೆನ್ಸ್ ಜಸ್ಟ್ ಡ್ಯಾಂಪ್ ಆಗಿದ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಮತ್ತೆ ಡ್ರೈ ಕ್ಲಾತ್ನ ಯೂಸ್ ಮಾಡಬೇಕು, ಇಲ್ಲಾಂದರೆ ವಾಟರ್ ಮಾರ್ಕ್ಸ್ ಆಗಿಬಿಡುತ್ತೆ. ನಾನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಇಲ್ಲಿದೆ ಅಲ್ವಾ, ಇದೇ ಸ್ಟ್ಯಾಂಡ್ ಮೇಲೇ ನಾನು ಪೂಜೆಗೆ ಯೂಸ್ ಮಾಡೋಂಥ ವಸ್ತುಗಳನ್ನೆಲ್ಲ ಅರೇಂಜ್ ಮಾಡ್ಕೊಳ್ತೀನಿ. ಹಂಗಾಗಿ ಇದನ್ನು ಪಕ್ಕಕ್ಕೆ ಜರುಗಿಸ್ಕೊಂಡೆ. ಇದ್ರ ಹಿಂದೆ ನಾವೇನು ಕ್ಲೀನ್ ಮಾಡಿರಲಿಲ್ಲ, ಸ್ವಲ್ಪ ಗೂಡೆಲ್ಲ ಕಟ್ಕೊಂಡಿತ್ತು. ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರೆಗ್ಯುಲರ್ ಆಗಿ ಆ ಕಡೆ ಈ ಕಡೆ ಎಳೆಯೋಕ್ಕೆ ಸ್ವಲ್ಪ ತೂಕ ಜಾಸ್ತಿ ಇದೆ. ಇನ್ನು ಈ ಟೇಬಲ್ ರನ್ನರ್ ಕೂಡ ಅಷ್ಟೇ ತುಂಬ ತೂಕ ಇದೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ. ಸೊ ನಾಳೆನೇ ಹಬ್ಬ ಆಗಿರೋದ್ರಿಂದ ಒಂದ್ಸತಿ ಇದನ್ನೆಲ್ಲ ಕೂಡ ನೀಟಾಗಿ ಉದುರಿಸ್ಕೊಂಡು ಕೆಳಗಡೆ ಎಲ್ಲ ಕಸನ ಗುಡಿಸ್ಕೊಳ್ತಾ ಇದ್ದೀನಿ. ಅದರಲ್ಲೂ ಅಪೋಸಿಟ್ ಡೈರೆಕ್ಷನಲ್ಲೇ ನಾನು ಪೂಜೆಗೆ ಸಂಬಂಧಪಟ್ಟಿರುವಂಥ ಅರೇಂಜ್ಮೆಂಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ಎಲ್ಲದನ್ನ ಮಡಿಯಿಂದ ಮಾಡಿಕೊಂಡ್ರೆ ಬೆಟರ್ ಅನ್ನೋದ್ರಿಂದ ಸ್ನಾನ ಎಲ್ಲ ಆದಮೇಲೆ ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಇದ್ರ ಮೇಲೇ ಹೂವು ಎಲ್ಲ ಹಾಕ್ಬಿಟ್ರೆ ಮತ್ತೆ ಆ ಹೂವಿಂದ ಪೆಟಲ್ಸ್ ಎಲ್ಲ ಬಿದ್ದಿರುತ್ತೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಕಷ್ಟ. ಹಂಗಾಗಿ ಮತ್ತೊಂದು ಪುಟ್ಟ ರನ್ನರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಹೂಗಳೆಲ್ಲ ಕಟ್ಟಕ್ಕೆ ಇಡ್ತಾ ಇದ್ದೀನಿ. ಇನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಗಂಗಾಜಲ ಕಾಶಿಯಿಂದ ತಂದಿರೋವಂಥದ್ದು. ಅದ್ರ ಜೊತೆಗೆ ಸ್ವಲ್ಪ ಗೋಮೂತ್ರನ ಹಾಕೊಳ್ತಾ ಇದ್ದೀನಿ. ಆ ಗೋಮೂತ್ರ ಗಂಧಗಿಂಡಿಯಲ್ಲಿ ಕೂಡ ಸಿಗುತ್ತೆ, ನಾವು ಊರಿಂದ ತಗೊಂಡು ಬರ್ತೀವಿ. ಸೊ ಈ ನೀರಲ್ಲಿ ಬಟ್ಟೆನ ಹಿಂಡ್ಕೊಂಡು ನಾನು ಎಲ್ಲಿ ದೇವ್ರನ್ನ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನೋ ಅಲ್ಲೆಲ್ಲ ಕೂಡ ಶುದ್ಧಿ ಮಾಡ್ಕೋತೀನಿ. ಇನ್ನು ಆಗಲೇ ಒಂದು ಸ್ಟ್ಯಾಂಡನ್ನ ಪಕ್ಕಕ್ಕೆ ಜರುಗಿಸ್ದೆ ಅಲ್ವಾ, ಅದನ್ನು ಇಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಸ್ಟ್ಯಾಂಡ್ ಇನ್ ದ ಸೆನ್ಸ್ ಒಂದು ಕ್ಯಾಬಿನೆಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಪೂಜೆಯಲ್ಲಿ ಯೂಸ್ ಮಾಡುವಂಥ ಮಣೆ ಎಲ್ಲ ಕೂಡ ಸೊ ಇದೇ ವಾಟರಿಂದ ಒಂದ್ಸತಿ ಶುದ್ಧಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ನಾರ್ಮಲ್ ವೆಟ್ ಕ್ಲಾತಿಂದ ವೈಪ್ ಮಾಡಿಕೊಂಡು ಆಮೇಲೆ ಈ ನೀರಲ್ಲಿ ನೀಟಾಗಿರುವಂಥ ಬಟ್ಟೆನ ಹಿಂಡ್ಬಿಟ್ಟು ನಾನು ಏನೀಗ ಗಂಗಾಜಲ ಎಲ್ಲ ಹಾಕಿದ್ದೆ ಅದರಿಂದ ವೈಪ್ ಮಾಡ್ಕೋತೀನಿ. ಆಗಲೇ ಹೇಳ್ದಂಗೆ ಇದು ತುಂಬ ಭಾರ ಇದೆ. ಹಂಗಾಗಿ ನನ್ನ ಮಗಳ ಹೆಲ್ಪ್ನ ತೊಗೊಂಡು
ಈ ಥರ ನೀಟಾಗಿ ಹೊಂದಿಸ್ಕೊತಾ ಇದ್ದೀನಿ. ಯೂಶಲಿ ಇದೆಲ್ಲ ನಾನು ನೈಟ್ ಟೈಮಲ್ಲಿ ಮಾಡ್ಕೊಳ್ತಿದ್ದೆ ಡಿನ್ನರ್ ಎಲ್ಲ ಮುಗಿದ್ಮೇಲೆ. ಬಟ್ ಈ ಬಾರಿ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇನೆ. ಐ ಹೋಪ್ ಈ ಸೀರೀಸ್ ಏನಿದೆ ಇದೆಲ್ಲ ನಿಮಗೆ ಇಷ್ಟ ಆಗ್ತಿದೆ ಈ ವಿಡಿಯೋಸ್ ಎಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಡೈರೆಕ್ಟಾಗಿ ಈ ಥರ ಮಾತಾಡೋದು ಅಲ್ಲಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಕಮೆಂಟ್ಸ್ ಅಂತೂ ಇತ್ತೀಚೆಗೆ ನೋಡಿ ತುಂಬಾ ಖುಷಿ ಆಗುತ್ತೆ. ನಾವು ಹೊಸ್ಲನ್ನ ಹಬ್ಬದ ದಿನ ಹೆಂಗೂ ಹೊರಿಸ್ತೀವಿ, ಬಟ್ ಈ ಸೈಡಲ್ಲಿ ನಾನೀಗ ಏನು ಗಂಧ ಅರ್ಶಿನ ಕುಂಕುಮ ಹಚ್ತಾ ಇದ್ದೀನಿ, ಇದನ್ನ ಹಚ್ಕೋಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಸುತ್ತೆ ನನಗೆ. ಹಂಗಾಗಿ ಈಗಲೇ ಅದನ್ನೆಲ್ಲ ಅಂದರೆ ಸೈಡಲ್ಲಿ ಏನು ಡಿಸೈನ್ಸ್ ಎಲ್ಲ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಪೂಜೆ ಮಾಡೋದಕ್ಕೋಸ್ಕರ ಸಿಂಪಲ್ ಆಗಿ ತುಳಸಿ ಕಟ್ಟೆ ಹತ್ರ ಕೂಡ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಿಜ ಹೇಳಬೇಕು ಅಂದರೆ ಈ ಬಾರಿ ಅಂತೂ ನಾನು ಒಂದು ಹೂವನ್ನು ಕಟ್ಟಿಲ್ಲ, ಎಲ್ಲನೂ ಅವರೇ ಪೋಣಿಸ್ಕೊಟ್ರು. ನಾ ಅಪ್ಪರ್ ಬಾಡಿನ ನೀಟಾಗಿ ರೆಡಿ ಮಾಡಿಕೊಂಡು ಡೌನ್ ಪಾರ್ಟಲ್ಲಿ ಈ ಥರ ಸ್ಯಾರಿನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿನ ನಾನು ಯಾವ ಥರ ಪ್ರಿಪ್ಲೀಟ್ ಮಾಡಿದ್ದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೆ. ಇನ್ನು ನಾವು ವೇರ್ ಮಾಡುವಂಥ ಸ್ಯಾರೀಸ್ನ ಯಾವ ಥರ ಪ್ರಿಪ್ಲೀಟ್ ಮಾಡ್ತೀರಾ ತೋರಿಸಿ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ನಾನು ಈಗಾಗಲೇ ಒಂದು 2 ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ಚೆಕ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡೈರೆಕ್ಟ್ ಲಿಂಕ್ನ ಕೊಡ್ತೀನಿ. ಪ್ರತಿ ವರ್ಷ ಹಬ್ಬಕ್ಕೆ ಸೀರೆ ಉಡಿಸಿದ್ರು ಕೂಡ ನೆಕ್ಸ್ಟ್ ಇಯರ್ ಉಡಿಸ್ಬೇಕಾದ್ರೆ ತುಂಬ ಹೊಸತನ ಅಂತಾನೆ ಅನಿಸುತ್ತೆ. ನಾವು ಈಸಿಯಾಗಿ ಉಡಿಸ್ಬಿಡ್ಬೋದು ಅಂತ ಅಂದ್ಕೊಳ್ತೀವಿ ವಿಡಿಯೋಸಲ್ಲೆಲ್ಲ ನೋಡಿ. ಬಟ್ ಉಡಿಸ್ಬೇಕಾದ್ರೆ ಅಲ್ಲಿ ತೋರಿಸಿರೋದಕ್ಕೂ ನಮ್ಮ ಮನೇಲಿ ನಾವು ಅರೇಂಜ್ ಮಾಡ್ಕೊಂಡಿರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಪ್ರತಿ ಸಲ ಕೂಡ ಆ ಕಡೆ ಈ ಕಡೆ ನೋಡಿ ತುಂಬ ವೇರಿಯೇಷನ್ಸ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಮತ್ತೆ ನಾನು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡೆ. ಇನ್ನು ನಿಮಗೆ ಡೌಟ್ ಬರ್ಬೋದು, ಕಲಶಕ್ಕೆಲ್ಲ ಇವಾಗಲೇ ನೀವು ಹಾಕಿ ಇಟ್ಬಿಟ್ಟಿದ್ದೀರಾ ಅಂತ. ಕಲಶದಲ್ಲಿ ನಾನು ಏನೂ ಹಾಕಿ ಇಟ್ಟಿಲ್ಲ. ಬೆಳಗಿನ ಜಾವ ಅಂದರೆ ಹಬ್ಬದ ದಿನ ನಾನು ನೀರನ್ನ ತುಂಬಿಸ್ಕೊಂಡು ಎಲ್ಲದನ್ನ ಅರೇಂಜ್ ಮಾಡ್ಕೋತೀನಿ. ಆದರೆ ನಾನು ಆ ವಿಡಿಯೋನ ಪೋಸ್ಟ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ. ಸ್ಯಾರಿ ಲುಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮುತ್ತೈದರ ಮನೆ ಕುಂಕುಮಕ್ಕೆ ಬಂದಿರೋರು ಕೂಡ ತುಂಬಾ ಜನ ಹೇಳ್ತಾ ಇದ್ರು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ. ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಸ್ಯಾರಿ ಯಾವ ತರ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತೋರಿಸ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾಡಿಬಿಟ್ರೆ ಆಗಲ್ಲ. ಅರೌಂಡ್ 1 hour ಏನೋ ಟೈಮ್ ಹಿಡಿಸಿದೆ. ಅದರಲ್ಲೂ ಮಕ್ಕಳ ಜೊತೆ ಮಾತಾಡ್ಕೊಂಡು ಎಲ್ಲದನ್ನ ಅರೇಂಜ್ ಮಾಡ್ಕೊಳ್ಳೋಕ್ಕೆ, ಈ ಸ್ಟೆಪ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಅರೌಂಡ್ ನನಗೆ 2 hours ಏನೋ ಟೈಮ್ ಹಿಡಿಸ್ತು. ಫೈನಲಿ ಅಮ್ಮನವ್ರಿಗೆ ಈ ಥರ ಸ್ಯಾರಿನ ಉಡಿಸಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೆಕ್ಸ್ಟು ಕೆಳಗಡೆ ಸ್ಟೆಪ್ಸ್ ಎಲ್ಲ ಕೂಡ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಬಾರಿ ಅಮ್ಮನವ್ರಿಗೆ ಕಾಲ್ಗೆಜ್ಜೆನ ಹಾಕಿದ್ದೆ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ನೋಡಲೇಬೇಕು. ಕಮಿಂಗ್ ವಿಡಿಯೋಸಲ್ಲಿ ಅದನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗಾಗಲೇ ಒಂದು ರೀಲ್ ಕೂಡ ಪೋಸ್ಟ್ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡಿರ್ತೀರಾ. ತುಂಬ ಗಜಿಬಿಜಿಯಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಅದನ್ನೆಲ್ಲ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಸಿಂಪಲ್ಲಾಗಿ ನಮ್ಮ ಮನೇಲಿರುವಂಥ ಒಂದು 2 ತಾಮ್ರದ ಪ್ಲೇಟ್ಸ್ನ ಇಟ್ಟು ಅಲ್ಲೆಲ್ಲ ಕೂಡ ನೈವೇದ್ಯಕ್ಕೆ ಇಡುವಂಥ ಹಣ್ಣು ತಿಂಡಿಗಳೆಲ್ಲ ಅರೇಂಜ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಸ್ಟೆಪ್ನ ಮಣೆಯಿಂದ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮೇಲೆ ಸ್ಟೆಪ್ಗೆ ಈ ಥರ ಕ್ಲಾತ್ ಹಾಕೋದು ಮರ್ತಿದ್ದೆ, ಹಂಗಾಗಿ ಈಗ ಅರೇಂಜ್ ಮಾಡಿದೆ. ಇವ್ರಲಿನ ಈಗ ಡೆಕೋರ್ ಮಾಡ್ಕೊಳ್ಳೋಣ. ಅಂದರೆ ತುಂಬ ಕಲರ್ಫುಲ್ ಫ್ಲವರ್ಸ್ ಎಲ್ಲ ಏನು ಯೂಸ್ ಮಾಡಿಲ್ಲ, ಸಿಂಪಲ್ ಆಗಿ ಒಂದು 2 ಕಲರ್ ಫ್ಲವರ್ ಮಾತ್ರನೇ ಯೂಸ್ ಮಾಡಿದ್ದೀನಿ. ನಮ್ಮ ಮಕ್ಕಳು ಕೂಡ ಅವ್ರ ಕೈಯಲ್ಲಿ ಆಗುವಂತಹ ಸಣ್ಣ ಪುಟ್ಟ ಸಹಾಯನ ಮಾಡ್ತಾ ಇದ್ರು. ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಜಾಸ್ತಿ ಅರೇಂಜ್ಮೆಂಟ್ ಮಾಡಿಲ್ಲ, ಸಿಂಪಲ್ ಆಗಿ ಇಟ್ಟಿದ್ದೀನಿ. ಇನ್ನು ಕೆಲವೊಂದು ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಬುಧವಾರ ದಿನನೇ, ಅದನ್ನು ಬಿಡಿಸ್ಕೊಳಕ್ಕೆ ಆಗಿರಲಿಲ್ಲ. ಈಗ ಬಿಡಿಸ್ಕೊಳ್ತಾ ಇದ್ದೀನಿ, ಹಬ್ಬದ ದಿನ ಯೂಸ್ ಮಾಡೋಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ ಅನ್ನೋದ್ರಿಂದ. ಸೊ ಈ ಥರ ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪಾಲಕ್ ಅದನ್ನೆಲ್ಲ ಕೂಡ ಬಿಡಿಸಿ ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ. ಜಾಸ್ತಿ ಟೈಮ್ ಇಲ್ಲದೆ ಇರೋ ಕಾರಣ ಡೈರೆಕ್ಟಾಗಿ ಈ ಥರ ಬುಡದ ಸಮೇತನೇ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ.
ಯಾಕಂದರೆ ಆಲ್ಮೋಸ್ಟ್ ಒಂದು 4:30 5 ಏನೋ ಆಗಿಬಿಟ್ಟಿತ್ತು. ಇನ್ನು ನಾನು ರೆಡಿ ಆಗಬೇಕಂದ್ರೂ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಬೇಕಾಗುತ್ತೆ, ಬೇಗ ರೆಡಿ ಆಗ್ತೀನಿ ಅಂದ್ರೂ. ಅದರಲ್ಲೂ ಮಕ್ಕಳನ್ನ ರೆಡಿ ಮಾಡಿಸ್ಬೇಕು ಅಂದ್ರೂ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಈ ಸೊಪ್ಪು ಊರಲ್ಲಿ ಬೆಳೆದಿರೋದಾಗಿರೋದ್ರಿಂದ 2 ದಿನ ಹೊರಗಡೆ ಇಟ್ಟರು ಕೂಡ ಯಾವುದೇ ಥರದ ಸ್ಮೆಲ್ ಇರ್ಬೋದು, ಮತ್ತು ಒಂದು ರೀತಿ ಕೊಳ್ತೋಗೋವಂಥದ್ದು ಆಗಿಲ್ಲ. ಅದೇ ನಾವು ಇಲ್ಲಿ ಲೋಕಲ್ಸಲ್ಲಿ ತೊಗೊಂಡು ಬರೋ ಸೊಪ್ಪಾದರೆ ಬೆಳಗ್ಗೆ ತಂದಿರೋದು ಸಂಜೆ ಬಿಡಿಸೋಷ್ಟರಲ್ಲಿ ಒಂದು ರೀತಿ ಮೆತ್ತಗೆ ಕೊಳ್ತೋಗೋ ಥರ ಆಗಿರುತ್ತೆ. ಇನ್ನು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಕ್ಕಳು ಪೋಣಿಸ್ಕೊಟ್ಟಿರೋವಂಥದ್ದು. ಸೊ ಈ ಥರ ಹೆಲ್ಪಿಂಗ್ ಹ್ಯಾಂಡ್ಸ್ ಇದ್ದರೆ ನಮಗೂ ಕೂಡ ಸ್ಟ್ರೆಸ್ ಆಗದಿರ ಇರುತ್ತೆ ಅಲ್ವಾ. ತೇವದ ಬಟ್ಟೆಯಿಂದ ಹೂಗಳೆಲ್ಲ ಕೂಡ ಸುತ್ತಿ ಇಡ್ತಾ ಇದ್ದೀನಿ. ಈಗ ಈ ಮ್ಯಾಟ್ ಮೇಲೆಲ್ಲ ಫ್ಲವರ್ಸ್ನ ಹರಡಿಟ್ಟಿದಾರಲ್ವಾ, ಅದನ್ನೆಲ್ಲ ಕೂಡ ಎತ್ತಿಟ್ಕೋಬೇಕು. ಮತ್ತೆ ಅವುಗಳನ್ನೆಲ್ಲ ತೇವ ಬಟ್ಟೆಗೆ ಹಾಕೋದು ಬೇಡ ಅಂತ ಒಂದು ಕವರಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಆದರೆ ಬೆಳಗಿನ ಜಾವ ಇನ್ನೂ ಒಂದು ಹಾರನ ಹೊಲಿಸ್ಬೇಕು. ಫೈನಲಿ ನಾನು ಕೂಡ ರೆಡಿಯಾಗಿ ಬಂದೆ ಫಂಕ್ಷನ್ಗೆ ಹೋಗೋದಕ್ಕೋಸ್ಕರ. ಈವ್ನಿಂಗ್ ಪೂಜೆ ಅನ್ನೋದು ಆಗ್ತಾ ಇದೆ. ಟೈಮ್ ಅರೌಂಡ್ 6:30 ಏನೋ ಆಗಿದೆ. ಆ್ಯಕ್ಚುಲಿ ಈಗ ನಾನು ಸ್ಯಾರಿನ ಏನು ವೇರ್ ಮಾಡಿದ್ದೀನಿ, ಈ ಸ್ಯಾರಿಗೆ ನಾನು ಸಿಂಗಲ್ ಪಲ್ಲುನ ಹಾಕೊಂಡೆ. ಬಟ್ ಇಲ್ಲಿ ವಿಡಿಯೋದ ಶೂಟ್ ಮಾಡಿದಾಗ ಸೊ ಈ ಥರ ವೇರ್ ಮಾಡಿದ್ದೀನಿ. ಕಲಶ ಸ್ಥಾಪನೆ ಎಲ್ಲ ಮಾಡಿಕೊಂಡು ನೀಟಾಗಿ ನನಗೆ ಗೊತ್ತಿರೋ ಮೆಥಡಲ್ಲಿ ಸಿಂಪಲಾಗಿ ಪೂಜೆನ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಇದನ್ನೆಲ್ಲ ಮಾಡ್ಕೊಳ್ಬೇಕು ಅಂದರೆ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಬೇಕಾಗುತ್ತೆ. ಹಂಗಾಗಿ ನಾನು ಪ್ರತಿ ಸಲ ಹಬ್ಬಕ್ಕೂ ಗುರುವಾರ ದಿನ ಸಂಜೆನೆ ಮನೆ ದೇವ್ರ ಕಲಶ ಎಲ್ಲ ಕೂಡ ಪೂಜಿಸ್ಕೋತೀನಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಹಬ್ಬದ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.